ಮಲೆನಾಡಲ್ಲಿ ದೈತ್ಯ ಕಾಡು ಕೋಣಗಳ ಓಡಾಟ ಕಂಡುಬಂದಿದೆ. ಭಾರಿ ಗಾತ್ರದ ಕೋಣವನ್ನು ಕಂಡು ಬೆಚ್ಚಿ ಬಿದ್ದಿದ್ದಾರೆ ಸ್ಥಳೀಯರು. ಮನೆ ಅಂಗಳದಲ್ಲಿ ಬೃಹತ್ ಕಾಡು ಕೋಣಗಳು ಓಡಾಡಿವೆ. ಕಾಡುಕೋಣವನ್ನು ನೋಡಿ ಎಲ್ಲ ಬೆಚ್ಚಿ ಬಿದ್ದಿದ್ದಾರೆ. ಮಲೆನಾಡಿನಲ್ಲಿ ಆಶ್ಚರ್ಯ ಆಗಿದೆ ಅವರಿಗೆ. ಎಷ್ಟು ದೊಡ್ಡ ಕಾಡು ಕೋಣ ಇಲ್ಲಿದೆಯಾ ಅಂತ ಹೇಳಿ ರಾಜಗಾಂಭೀರ್ಯದ ನಡಿಗೆಯನ್ನು ಕಂಡು ಜನ ಆಶ್ಚರ್ಯಗೊಂಡಿದ್ದಾರೆ. ಸಿಸಿಟಿವಿಯಲ್ಲಿ ರೆಕಾರ್ಡ್ ಆಗಿದೆ. ಚಿಕ್ಕಮಗಳೂರಿನ ಕೊಪ್ಪ ತಾಲೂಕಿನ ಹೊತ್ತಿನಗದ್ದೆ ಗ್ರಾಮದಲ್ಲಿ ಕಾಣಿಸಿಕೊಂಡಿವೆ ಕಾಡುಕೋಣ. ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲೂಕು ಮಲೆನಾಡಿನ ಹೃದಯ ಭಾಗ ನಟರಾಜನವರ ಮನೆಯಲ್ಲಿ ಸಿಸಿಟಿವಿಯಲ್ಲಿ ರೆಕಾರ್ಡ್ ಆಗಿದೆ. ಬೃಹತ್ ಗಾತ್ರದ ಕಾಡುಕೋಣ ಓಡಾಡಿರೋದು. ನಾವು ನೋಡ್ತಾ ಇದ್ದೀವಿ, ಒಂದು ಸಣ್ಣ ಆನೆ ಮರಿಯಷ್ಟು ದೊಡ್ಡ ಇದೆ ಇದು ಕಾಡುಕೋಣ. ಚಿಕ್ಕಮಗಳೂರಿನ ಕೊಪ್ಪ ತಾಲೂಕಿನಲ್ಲೇ ಕಂಡುಬಂದಿರುವಂತಹ ಕಾಡುಕೋಣ. ಕೊಪ್ಪ ತಾಲೂಕು ಹೇಳಿ ಕೇಳಿ ಅತ್ಯಂತ ದಟ್ಟ ಮಲೆನಾಡಿನ ಪ್ರದೇಶ, ಅತ್ಯಂತ ಹೃದಯ ಭಾಗ, ಮಲೆನಾಡಿನ ಹೃದಯ ಭಾಗ. ಇಲ್ಲಿ ಕಾಡುಕೋಣಗಳು ಮನೆ ಬಳಿನೇ ಬಂದು ಓಡಾಡಿರುವಂಥದ್ದು. ಸಿಸಿಟಿವಿ ಕ್ಯಾಮೆರಾದಲ್ಲೂ ಕೂಡ ಇದು ರೆಕಾರ್ಡ್ ಆಗಿದೆ. ಹೊತ್ತಿನಗದ್ದೆ ಬಳಿ ಇದಾಗಿದೆ. ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ದೀಪಕ್. ಕಾಡುಕೋಣಗಳು ನಾಡಿಗೆ ಬಂದು ಮನೆ ಹತ್ರನೇ ಓಡಾಡಕ್ಕಾಯ್ತಲ್ಲ ಅಂತ ಅಲ್ಲಿ. ಹೌದು ಅಮರ್ ಪ್ರಸಾದ್, ಚಿಕ್ಕಮಗಳೂರಿನ ಮಲೆನಾಡು ಭಾಗದಲ್ಲಿ ಕಾಡು ಕೋಣಗಳ ಹಾವಳಿ ಮಿತಿ ಮೀರಿರ್ತಕ್ಕಂಥದ್ದು. ಮಲೆನಾಡಿನಲ್ಲಿ ಆನೆಯಂತಹ ದೈತ್ಯಾಕಾರದಂತಹ ಕಾಡು ಕೋಣಗಳು ಸ್ಥಳೀಯರನ್ನ ಈಗ ಬೆಚ್ಚಿ ಬೀಳ್ತಿದೆ. ಮನೆಯ ಮಗ್ಲಲ್ಲೇ ನಡೆದು ಹೋದಂತಹ ಬೃಹತ್ ಕೋಣದ ರಾಜ್ಯ ಗಾಂಭೀರ್ಯತೆ ನಡಿಗೆ ಈಗ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಈ ಒಂದು ದೃಶ್ಯ ಕೊಪ್ಪ ತಾಲೂಕಿನ ಹೇರೂರು ಸಮೀಪದ ಹೊತ್ತಿನಗದ್ದೆ ಗ್ರಾಮದಲ್ಲಿ ನಡೆದಿರ್ತಕ್ಕಂಥದ್ದು. ನಟರಾಜ್ ಎಂಬುವರ ಮನೆ ಸುತ್ತಮುತ್ತ ಪ್ರತಿದಿನ ಓಡಾಡ್ತಾ ಇತ್ತು. ಆದ್ರೆ ಅವ್ರ ಗಮನಕ್ಕೆ ಇದು ಬಂದಿರಲಿಲ್ಲ. ಆದ್ರೆ ಮೊನ್ನೆ ಸಿಸಿಟಿವಿನಲ್ಲಿ ರೆಕಾರ್ಡ್ ಆಗಿರೋದ್ರಿಂದ ಈ ಒಂದು ದೃಶ್ಯ ನೋಡಿ ನಿಜಕ್ಕೂ ಭಯಭೀತರಾಗಿದ್ದಾರೆ. ಇನ್ನು ಸ್ಥಳೀಯರು ಮತ್ತೆ ಗ್ರಾಮಸ್ಥರು ಹೊರಗಡೆ ಬಂದು ಓಡಾಡೋದಕ್ಕೂ ಕೂಡ ರಾತ್ರಿ ವೇಳೆ ಹೆದರ್ತಾ ಇರ್ತಕ್ಕಂಥದ್ದು. ಕಳೆದ 1 ವರ್ಷದ ಕೂಡ ಈ ಒಂದು ಕಾಡುಕೋಣದ ಹಾವಳಿ ಮಿತಿ ಮೀರಿದೆ. ಅದರಲ್ಲೂ ಕೂಡ ಮಲೆನಾಡು ಭಾಗದಲ್ಲಿ ಪ್ರತಿನಿತ್ಯ ಕಾಡುಕೋಣಗಳ ಹಾವಳಿಯಿಂದ ಕಾಫಿ ತೋಟಕ್ಕೆ ಹೋಗುವಂತಹವರು ಕೂಡ ಭಯ ಪಡ್ತಾ ಇರ್ತಕ್ಕಂಥದ್ದು. ಇನ್ನು ಗ್ರಾಮದ ಒಳಗೆ ಕೂಡ ಈಗ ಕಾಡುಕೋಣಗಳು ನುಗ್ತಾ ಇದ್ದಾವೆ. ಅಂದ್ರೆ ಕಾಡಿನಲ್ಲಿ ಆಹಾರ ಸಿಗ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಈ ಒಂದು ಕಾಡುಕೋಣಗಳು ಗ್ರಾಮಗಳಿಗೆ ನುಗ್ತಾ ಇದಾವೆ ಅನ್ನುವಂತ ಮಾಹಿತಿ ಲಭ್ಯವಾಗ್ತಿದೆ. ಒಟ್ಟಾರೆ ದಿನದಿಂದ ದಿನಕ್ಕೆ ಮಲೆನಾಡಿನಲ್ಲಿ ಆತಂಕ ಹೆಚ್ಚಾಗ್ತಾ ಇರ್ತಕ್ಕಂಥದ್ದು. ಈ ಒಂದು ದೃಶ್ಯಗಳನ್ನು ನೋಡ್ತಾ ಇದ್ರೆ ಸ್ಥಳೀಯರು ಅಕ್ಷರ ಸಹ ಬೆಚ್ಚಿ ಬಿದ್ದಿದ್ದಾರೆ ಅಂತಾನೆ ಹೇಳ್ಬೋದು. ಕೂಡಲೇ ಅರಣ್ಯ ಇಲಾಖೆಯವರು ಬಂದು ಈ ಒಂದು ಕಾಡುಕೋಣದಿಂದ ರಕ್ಷಣೆ ಮಾಡಬೇಕು ಅಂತ ಗ್ರಾಮಸ್ಥರು ಆಗ್ರಹ ಮಾಡ್ತಾ ಇದ್ದಾರೆ. ಅಮರ್ ಪ್ರಸಾದ್, ಥ್ಯಾಂಕ್ ಯು ದೀಪಕ್.